ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಏನಪ್ಪ ದಿಢೀರ್ ಅಂತೇಳಿ ರೈಡ್ ಪ್ಲ್ಯಾನ್ ಆಯಿತು. ಏನು ಒಟ್ಟ ಎಲ್ಲಿ ನಾಪತ್ತ ಆಗ್ಯಾನ, ವಿಡಿಯೋ ಇಲ್ಲ, ಏನು ರೀಲ್ಸ್ ಇಲ್ಲ, ಏನಿಲ್ಲ. ಸೊ ಬ್ಯುಸಿ ಇದ್ದೆ ಒಂದು ಸ್ವಲ್ಪ, ಹಂಗಾಕೇಶಿಂದ ಏನೂ ವಿಡಿಯೋಗಳು ಮಾಡ್ಲಿಕ್ಕಾಗಲಿಲ್ಲ. ವ್ಲಾಗ್ಗಳೆಲ್ಲ ಅಲ್ಲಿಗೆ ನಿಂದ್ರಿಸ್ಬಿಟ್ಟಿದ್ದೆ. ಸೊ ಇವತ್ತಿನ ರೈಡ್ ಎಲ್ಲಿಗಪ್ಪ ಅಂತಂದ್ರೆ ಶ್ರೀಶೈಲಂ ಹೊಂಟೀವಿ. ನಾನು ನಮ್ಮ ಸಂಜು ರೆಡ್ಡಿ ಆಮೇಲೆ ಇನ್ನೊಂದು ನಮ್ಮ ಫ್ರೆಂಡ್ ಒಬ್ಬ ಸಂತೋಷ್ ಅಂತೇಳೋಣ. ಸೊ ಮೂವರು ಸೇರಿ ಶ್ರೀಶೈಲಂ ಹೊಂಟೀವಿ. ಹಂಗೆ ಒಂದು2 ದಿನದಾಗ ಪ್ಲ್ಯಾನ್ ಮಾಡಿದ ರೈಡ್ ಇದು. ಹಂಗಾಗಿ ಜಾಸ್ತಿ ಅಷ್ಟಗನ ಯಾರಿಗೂ ಸ್ಟೋರಿನೂ ನಿನ್ನ ರಾತ್ರಿ ಯಾರ್ಯಾರು ನೋಡ್ರಿ ಅವ್ರಿಗೆ ಅಷ್ಟೇ ಗೊತ್ತಿರ್ತದೆ. ಇದು ಭಾಳ ಅರ್ಜೆಂಟ್ ಆಗಿರೋಂಥ ಒಂದು ರೈಡ್ ಇದು. ಇದೇನು ಕಾಣಿಸ್ತದಲ್ಲ ಇದೆಲ್ಲ ಫಾಗ್ ಅನ್ಕೋಬೇಡ್ರಿ. ಇದು ನಮ್ಮೂರದು ಫ್ಯಾಕ್ಟ್ರಿದು ಡಸ್ಟ್ ಇದು. ಸೊ ಇದು ಎಲ್ಲರೂರ ಮುಂಜಾನೆ ಮಂಜು ಕಂಡ್ರೆ ನಮ್ಮಲ್ಲಿ ಈ ಫ್ಯಾಕ್ಟ್ರಿದು ಡಸ್ಟ್ ಕಾಣ್ತದೆ. ಇದೇ ಮುಂಜಾನೆ ನಾವು ಪೌಡ್ರ್ ಗಿಡ್ರು ಹಾಕ್ಕೊಂಡು ಬರಲಿಲ್ಲ ಅಂದ್ರೂ ಕವರಪ್ ಮಾಡ್ತಂತೀವಿ ಅಷ್ಟೇ. ಮೂರ್ಲಿಂದ ಒಂದು 270 ಸಮಥಿಂಗ್ ಆಗ್ತದೆ ಶ್ರೀಶೈಲಮ್. ಸೊ ಇವತ್ತು ಸಾಯಂಕಾಲ ತನಕ ಮುಟ್ಟ ಪ್ಲ್ಯಾನ್. ನಮ್ಗೆ ಆರಾಮ್ಸೆ ಹೋಗೋದ, ಯಾವುದು ಅರ್ಜೆಂಟ್ ಮಾಡ್ಕೊಂಡು ಹೋಗೋದೇನಿಲ್ಲ. ಸೊ ಸರಿ ಹೋಗಿ ಸರಿ ಬರ್ಬೇಕನ್ನೋ ಒಂದು ಪ್ಲ್ಯಾನ್ಲಿಂದ ಹೊಂಟೀವಿ. ಸೊ ಎಲ್ಲ ಆರಾಮು, ನೀವು ಎಲ್ಲ ಆರಾಮಿದ್ದೀರ ಅಂತ ತಿಳ್ಕೊತೀನಿ. ಸೊ ರೈಡ್ ಇನ್ನು ಮುಂದೆ ಕಂಟಿನ್ಯೂ ಮಾಡಬಹುದು ಅಂತ ನಾನೇ ಅನ್ಕೊಂಡಿನಿ. ಯಾಕಂತಂದ್ರೆ ಹೇಳೋಕ್ಕಾಗಲ್ಲ ಯಾವಾಗ ಏನು ಕೆಲಸ ಬರ್ತಾವಂತೇಳಿ. ಶ್ರೀಶೈಲಂ ರೈಡ್ ಆಲ್ಮೋಸ್ಟ್ ಆಲ್ ಇದಕ್ಕಿಂತ ಒಂದು 15 ದಿನ ಮುಂಚೆನೇ ನಮ್ಮ ಮಲ್ಲು ಅಣ್ಣವರು ಆಮೇಲೆ ರೈಡರ್ಸ್ ಆಫ್ ಕಲಬುರ್ಗಿ ಟೀಮು ಬಂದಿತ್ತು. ಸೊ ಆ ಟೀಮ್ನ ನಾನು ಜಾಯ್ನ್ ಆಗೋದಿದ್ದೆ. ಒಂದು ಸ್ವಲ್ಪ ಕೆಲಸ ಇರೋ ಕಾರಣಕ್ಕೆ ನಾನು ಜಾಯ್ನ್ ಆಗ್ಲಿಕ್ಕೆ ಆಗಲಿಲ್ಲ. ಸೊ ಆಂಧ್ರಕ್ಕೆ ಇದು ನಂದು ಫಸ್ಟ್ ರೈಡು. ಸೊ ಆಂಧ್ರ ಸೈಡ್ ಹೋಗಿದ್ದಿಲ್ಲ, ಫಸ್ಟ್ ರೈಡ್ ಇದು ನಂದು ಆ್ಯಕ್ಚುಲಿ. ಇಲ್ಲಿ ನಿಂತ ನಮ್ಮ ಸಂಜು ರೆಡ್ಡಿ. ಪೆಟ್ರೋಲ್ ಹಾಕ್ಸಿದಿ? ರೈಟ್, ನಾನು ಹಾಕ್ಸೊಂಡು ಬರ್ತೀನಿ. ಸೊ 930 ರೂಪಾಯಿ ಟೋಟಲ್. 9 ಲೀಟ್ರ್ ಎಣ್ಣೆ ಹಿಡಿದ. ಸೊ 9 ಲೀಟ್ರ್ನಾಗ ಎಲ್ಲಿಗೆ ಹೋಗ್ತಾವೆ ನೋಡಮ್ರಿ. ಸೊ ಟ್ರಿಪ್ 0 ಮಾಡ್ಕೊಮು. ಹವಾ ಹಾಸ್ಕೊಮೋ, ಇಲ್ಲೇ ಹವಾನು ಹಾಸ್ಕೋತೀನಿ. ಸರಿ, ಸ್ವಲ್ಪ ಹಾಸ್ಕೊಂಡು ನೋಡ್ರಿ. ಬೆಂಗಳೂರಿನ ಎಲ್ಲೇ ಹೋದ್ರೂ ನಮಗೆ ಫ್ರೀದಾಗ ಇರ್ತದೆ ಏರ್. ಇವ್ರು ನೋಡಿದ್ರೆ ನಯಾರ ಪಂಪ್ನಾಗ ಇಲ್ಲಿ ಏರ್ದೆಲ್ಲ ಇಟ್ರ, ಬಟ್ ಚಾಲು ಇಲ್ಲ ಅಂತ. ಸೊ ಹಂಗಾಗಿ ನಮ್ಮ ಉತ್ತರ ಕರ್ನಾಟಕಕ್ಕೆ ಭಾಳಷ್ಟು ಜನ ಬೈಯೋದು. ಏನೇನು ಫೆಸಿಲಿಟಿಗಳು ಪಂಪ್ನಾಗ ಏನು ಇರಬೇಕು ಅದು ಏನೂ ಇರೋಲ್ಲ. ಅದು ಈಗ ಸ್ಟ್ರಿಕ್ ಮಾಡ್ರ ಅಂತೇಳಿ ಒಂದು ಜರ ಬಾತ್ರೂಮ್ ಅವೆಲ್ಲ ರೆಡಿ ಮಾಡ್ರ. ಇಲ್ಲಾಂದ್ರೆ ಅದನ್ನು ಇರ್ತಿರ್ಲಿಲ್ಲ. ಅದೊಂದು ನಡ್ಬರ್ಕ್ ಒಂದು ರೂಲ್ಸ್ ಬಂತು. ಬಾತ್ರೂಮು ಏನಂತಾರೆ, ಬಾತ್ರೂಮ್ದು ಇರಲಿಲ್ಲ ಅಂದ್ರೆ ನಿಮ್ಮದು ಪೆಟ್ರೋಲ್ ಬಂಕೆ ನಾವು ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ಅನ್ನೋಪ್ಲೆ. ಸೊ ಅದೊಂದು ಎಲ್ಲರೂ ಬಾತ್ರೂಮಿಗೆ ಮಾಡಿಸಿ ಬೆಸ್ಟ್ ಆಗ್ಯದ. ಅದೇ ಥರ ಈಗ ಏರ್ನೂ ಹಾಕ್ಬೇಕಾಗಿತ್ತವ, ಏರ್ ಇಲ್ಲ ಅಂತ ಅದನ್ನು ಈಗೇನು ಮಾಡೋಕ್ಕಾಗಲ್ಲ, ಹೊಂಟಿವಿ ಅಷ್ಟೇ. ಸೊ ಇದೊಂದು ಜರ ನಾಷ್ಟ ಮಾಡ್ಕೊಂಡು ಹೋಗ್ಬಂದು ನಿಂತೀವಿ. ನಮ್ಮ ಫ್ರೆಂಡ್ ಅಲ್ಲಿ ಮುಂದೆ ಸ್ಟಾಪಿಗೆ ನಿಂತಾನಂತ, ಅದಕ್ಕೆ ಇಲ್ಲೇ ಮೊದಲಕ್ಕೆ ಬರ್ತಾನೇನೋ ಅಂದ್ಕೊಂಡೆವು. ಈಗ ಒಂದು ಜರ ನಾಷ್ಟ ಅದು ಮಾಡಿ ಇಲ್ಲಿ ಬಿಡ್ತೇವೆ. ಹಾಂ ರೀ, 2400+ ಅದೇ. ಹಾಂ, ರೈಟ್ ಬಾಯ್. ಸೊ ನಾಷ್ಟ ಮಾಡಿ ಬಿಡ್ಲತ್ತೀವಿ ಇಲ್ಲಿಂದ. ಸೊ ಇದು ಆಲ್ಮೋಸ್ಟ್ ಅಲ್ಲಿ ನೀವು ಇನ್ಸ್ಟಾಗ್ರಾಮ್ನಾಗ ನಾ ರಿವ್ಯೂ ಕೊಟ್ಟಿದ್ದೆ ಆ ಹೋಟೆಲ್ದು. ಒಂಥರ ಭಾರಿ ಮಾಡ್ತಾರೆ ನಾಷ್ಟ ಅವರು. ಅವ್ರ ಬಳಿ ಚಟ್ನಿನೇ ಮೇನ್ ಅದ, ಚಟ್ನಿ ಸಲಿಂದೇ ಬರೋದು. ಸೊ ಈಗ ಒಂದು ಜರ ಹ್ಯಾಂಡ್ ಗ್ಲೌಸಿಗೆ ರೆಸ್ಟ್ ಬಿಟ್ಬಿಟ್ಟಿನಿ. ಹಂಗಾಕೇಸಿಂದು ಫುಲ್ ಹಾರ್ಡಾಗಿಬಿಟ್ಟವ. ಇದು ಹಾಕೋ ಕಲಿಬೇಕು ಜರ ನಾ ಹ್ಯಾಂಡ್ ಗ್ಲೌಸ್. ಇಲ್ಲಾಂದ್ರೆ ಹೆಂಗೆ ಅನ್ಸ್ಲತ್ತದ ಅಂತಂದ್ರೆ ಇದು ಒಂಥರ ಏನೋ ರಫ್ ಇರ್ತದಲ್ಲ ಮೆಟೀರಿಯಲ್, ಆ ಥರ ಆಗಿಬಿಟ್ಟದ ಇದು. ಒಟ್ಟು ಹಾಕೋಲೇ ಆಗಿ ನೀವಕ್ಕೆ. ಸೊ ಇದು ಕಂಟಿನ್ಯೂ ಹಾಕೋಲಕ್ಕೆ ಈಗ ಟ್ರೈ ಮಾಡ್ಬೇಕು. ಇವು ಇದ್ರೂ ನನಗೆ ಒಂಥರ ಅನ್ಕಂಫರ್ಟೇಬಲ್ ಅನ್ನಿಸ್ತದ. ಹಂಗಾಕೇಸಿಂದ ಹಾಕೋಲಕ್ಕೆ ಮನಸ್ಸಾಗಲ್ಲ ಜಾಸ್ತಿ ನನಗೆ. ಆ್ಯಕ್ಚುಲಿ ಮೆತ್ತನೇ ತೊಗೋಬೇಕಾಗಿತ್ತು ನಾ. ಇದು ಜರ ಸೇಫ್ಟಿ ಅವೆಲ್ಲ ಜಾಸ್ತಿ ಬಂದವು ಅಂತ ಹೇಳ್ಕೇಸಿಂದು ಇವು ತೊಗೊಂಡಂಗೆ ಆಯ್ತು. ಹಾರ್ಡ್ ಮೆಟೀರಿಯಲ್ ಅದ ನಾವು. ನಮ್ಮ ಫ್ರೆಂಡ್ ಇಲ್ಲೇ ಕುಂತಂಗೆ ಕಾಣಿಸ್ತಾನ. ಇಲ್ಲೇ ಇರ್ತೀನಿ ಬರ್ರಿ ಅಂತೇಳೋಣ. ಇವಾಗ ನೋಡ್ರಿ ಹೆಂಗನ ಇಲ್ಲಿ ಬಸ್ ಸ್ಟ್ಯಾಂಡ್ ಅದ. ಬಸ್ ಸ್ಟ್ಯಾಂಡ್ ಬಿಟ್ಟು ಕೇಸಿಂದ ಅಲ್ಲಿ ಹೋಗಿ ಎಲ್ಲ ಕಟ್ಟಿ ಮೇಲೆ ಕುಂತಾನ. ಏನಿದ್ರಲ್ಲ ಲಗ್ನ ಇದೆ ಎಲ್ಲ ಇದೆ, ಇಲ್ಲಿ ಬಂದು ನಾಶ ಮಾಡ್ಕೊತ ಕುಂತಾರ ರೋಡಿನ ಮೇಲೆ. ಏನಲ್ಲ ಲಗ್ನ ಆಗ್ಯದ ಆಲ್ರೆಡಿ ಮಾಡಿರ್ತಾನೆ, ತಿಂದು ಕೂತಿರ್ತಾನ ಅಲ್ಲತ್ತಾರ. ನೋಡ ತಿಂದು ಕುಂತು ಮತ್ತೆಲ್ಲ ಕಡೆ ನನಗೆ ಗೊತ್ತದ ಇವ್ರದ್ದೆಲ್ಲ ಲಗ್ನ ಅದವ್ರದ್ದು. ಏನು
ಸೊ ಇಲ್ಲಿಂದ 266 ಕಿಲೋಮೀಟ್ರ್ 6 ಗಂಟೆ 16 ನಿಮಿಷ ತೋರ್ಲತ್ತದ. ಸೊ ಡಿಪೆಂಡ್ ಅಪಾನ್ ನಮ್ಮ ಸ್ಪೀಡ್ ಮೇಲೆ ಇರ್ತದೆ. ನಾವು ಸ್ಪೀಡಾಗಿ ಹೋದ್ರೆ ಇನ್ನೂ ಕಮ್ಮಿ ಆಗ್ತದೆ, ನಾವು ಲೇಟಾಗಿ ಹೋದ್ರೆ ಇನ್ನೂ ಜಾಸ್ತಿ ಆಗ್ತದೆ. ಸೊ ನೋಡಂಬರ್ರಿ ಎಷ್ಟೊತ್ತಿಗೆ ಹೋಗ್ತೀವಿ ಅಂತೇಳಿ. ಇನ್ನು ಇಲ್ಲೇ ಮೊದಲ ದಾಟೋದ್ರಾಗೆ ಎಷ್ಟೊತ್ತಾಯ್ತು. ಸೊ ಈ ಸರಿ ಫುಲ್ ಬಂದು ನೋಡ್ರಿ ನೀರಿಗೆ ದೌಲತಾಬಾದ್. ನಾ ಏನು ಇಲ್ಲಿಗೆ ಒಂದು ರೈಡ್ ಮಾಡಿ ವಿಡಿಯೋ ಮಾಡಿದ್ದೆ. ಸೊ ಫುಲ್ ಅವು ಈ ಸರಿ ನೀರು. ಈಗ ಚಳಿಗಾಲ ಅದಲ್ಲ, ಆರಾಮ್ ಫುಲ್ ಇರ್ತಾವೆ ನೀರು. ಬೇಸಿಗೆದಾಗೆ ಒಂದು ಜರ ಒಣ್ಕೊಂಡು ಹೋಗಿರ್ತಾವೆ. ಈ ಸೈಡ್ ನೀರಾವರಿ ಮಾಡೋರಿ ಭಾರಿ ಅದು. ಈ ಸೈಡ್ಲಿಂತ ನೀರು ಎಲ್ಲ ತೊಗೊಂಡು ಪಂಪ್ ಗಿಂಪ್ ಹಾಕ್ಸ್ಬಿಟ್ರೆ ಅಲ್ಲ. ಒಂದು ಕಾಮಿಡಿ ಏನಾಗ್ಯದಪ್ಪ ಅಂತಂದ್ರೆ, ಮೇನ್ ಓಲತ್ತೀವಿ ಹೋಗೋ ಸಿಚುವೇಶನ್ ಪ್ಲ್ಯಾನ್ ಮಾಡೋ ಟೈಮಿಗೆ ಪ್ಲ್ಯಾನ್ ಮಾಡೀವಿ. ಟೆಂಟ್ ಹಾಕಬೇಕು, ಕ್ಯಾಂಪಿಂಗ್ ಮಾಡಬೇಕು, ಬಡ್ಜೆಟ್ ಫ್ರೆಂಡ್ಲಿ ಒಂದು ರೈಡ್ ಮಾಡ್ಬೇಕಂತೇಳಿ ಹೊಂಟೀವಿ. ಟೆಂಟೇ ಬಿಟ್ಟು ಬಂದೀವಿ. ಎಲ್ಲಿಂದ ಬಜೆಟ್ ಫ್ರೆಂಡ್ಲಿ ಆಗ್ತದೆ ಹೇಳ್ರಿ. ಅವನು ತರ್ತೀನಿ ಅಂದ್ರೆ ಅವನು ತಂದಿಲ್ಲ, ನಾನು ತರ್ತೀನಿ ಅಂದಿನಿ ನಾನು ತಂದಿಲ್ಲ. ಒಟ್ಟು ಟೋಟಲಿ ನೆನಪಿಲ್ಲ ಟೆಂಟಿನ ಬಗ್ಗೆ. ಹಾಸ್ಕೊಳಕ್ಕೆ ಹೊಚ್ಕೊಳಕ್ಕೆ ಎಲ್ಲ ತೊಗೊಂಡಿವಿ, ಬಟ್ ಟೆಂಟ್ ಇಟ್ಕೋಬೇಕನ್ನೋ ಒಂದು ನೆನಪು ಬಂದಿಲ್ಲ ನಮಗೆ. ಎಂಥ ತೆಲಿಗಳು ನೋಡ್ರಿ ನಾವು. ಸೊ ಏನು ಮಾಡೋಕ್ಕಾಗಲ್ಲ. ಈಗ ಬಂದೀವಿ ಇಲ್ಲಿ ತನಕ. ಮತ್ತೊಂದು ಚಂದ ನನಗನ್ಸೋ ಮಟ್ಟಿಗೆ ಒಂದು 50-60 ಕಿಲೋಮೀಟ್ರ್ ಬಂದೀವಿ. ಏನು ಮಾಡೋಕ್ಕಾಗಲ್ಲ. ಈಗ ಹೋಗ್ಬೇಕು ಹಂಗೆ ಎಲ್ಲಾರ. ಮತ್ತು ರೂಮ್ ಗೀಮ್ ಆದರೆ ರೂಮ್ ಮಾಡೋದು, ಇಲ್ಲಾಂದರೆ ಅಷ್ಟೇ ಸಿಕ್ಕಲ್ಲಿ ಶಿವಾಯ ನಮ್ಮ ಮಾಡ್ಕೊಂಡು ರೈಡ್ ಮುಗಿಸ್ಕೊಂಬರೋದು ಅಷ್ಟೇ. ಸೊ ಇಲ್ಲಿಂದ ಮಹಬೂಬ್ ನಗರ್ ಒಂದು 25 ಕಿಲೋಮೀಟ್ರ್ ಅಂತ. ಸೊ ಇಲ್ಲೊಬ್ರು ಅಣ್ಣವ್ರು ಸಿಕ್ಕಿರು, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಹೊಸ ಅಣ್ಣ. ಹಾಂ ಬಾಯ್. ಸೊ ಟೀ ಬ್ರೇಕ್ ತೊಗೊಂಡಿದ್ದೆ ಇಲ್ಲಿ. ಟೀ ಬ್ರೇಕ್ನಾಗ ಒಂದು 2 ಸಬ್ಸ್ಕ್ರೈಬ್ ಆಯಿತು. ಈಗ ಇಲ್ಲಿಂದ ಸೀದಾ ಬಿಡಂಬ್ರಿ. ನಮ್ಮ ಸಂಜು ಮತ್ತು ನಮ್ಮ ಸಂತೋಷ್ ಅವರು ಹೋದ್ರು ಮುಂದೆ. ಸೊ ನಾನೇ ಒಂದು ಸ್ವಲ್ಪ ಲೇಟು. ನಾನು ಒಂದು ಜರ ರೈಡ್ ಭಾಳ ದಿನ ಮೇಲೆ ಆಯ್ತಲ್ಲ, ನಿದ್ದೆ ಹೊಂಟಂಗಲ್ಲಪ್ಪ. ಸೊ ಹಂಗಾಗಿ ಸ್ವಲ್ಪ ಬ್ರೇಕ್ ತೊಗೊಂಡ. ಸೊ ಬರ್ರಿ ಈಗ ಹೋಗಮಂತ. ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲಿ ಜನ ಮಾತಾಡಿಸ್ತಾರ ನೋಡ್ಕೇಸಿಂದು. ಅದೊಂದೇ ಖುಷಿ ಆಗ್ತದೆ. ನೀವು ಯಾರು, ಏನು, ಎಲ್ಲಿಂದ ಬಂದಿರಿ, ಏನು ಮಾಡ್ತೀರಿ, ಕ್ಯಾಮ್ರಾ ಯಾಕೆ ಹಚ್ಚಿರಿ, ಬೈಕ್ ಮೇಲೆ ಯಾಕೆ ರೈಡ್ ಮಾಡ್ತೀರಿ ಅಂತ ಕೇಳಿದ್ರೆ ಅಣ್ಣವರು. ಬೈಕ್ ಮೇಲೆ ಯಾಕೆ ರೈಡ್ ಮಾಡ್ತೀರಂದ್ರೆ ಇದಕ್ಕೆ ಆನ್ಸರ್ ಇಲ್ಲ ನಂಬಲ್ಲ. ಮಾತೇ ಇಲ್ಲ. ಕಾರ್ಗಿರ್ ತೊಗೊಂಡೋಗ್ಬೇಕಲ್ಲ, ಭಾಳ ದೂರ ಹೊಂಟಿವಿ ಹಂಗೆ ಹಿಂಗೆ ಅಂತಂದ್ರು. ಕಾರು ತೊಗೊಂಡು ಹೋಗ್ಬೋದು, ಆದ್ರೆ ನಾವು ನಮಗೆ ಬೈಕ್ ಮೇಲೆ ಸಿಕ್ಕೊಟ್ಟು ಮಜಾ ಕಾರ್ನಾಗ ಸಿಗಲ್ಲ ಅಂತ ಹೇಳ್ದೆ. ಅವ್ನು ನಗ್ಲತ್ತಿದ್ದ ಅಣ್ಣ. ಬ್ರಿಡ್ಜ್ ವರ್ಕ್ ನಡೆದ, ಕ್ರೇನ್ ಹಾಕಿರಲಿ. ದೂರದಿಂದ ನೋಡಿದ್ರೆ ನಾ ಒಳಗೆ ಹೋಗಲ್ಲ. ಇದು ಏನಂತ ರೋಡಿಗೆ ಕಮಾನ ಅಂತ ತಿಳ್ಕೊಂಡಿನಿ. ಟಿಪ್ಪೋತ ಸ್ಪೀಡ್ నీ పేరు కిట్టు. స్టార్ట్ అయింది. స్కూల్కి పోతావా? ఏ క్లాసు? 7th. ఈడేం చేస్తావు? మీదేనా? ಇದು ಹೀರೋ ಕಂಪನಿ ಇದೆ. ನನಗೆ ಹಿಂಗಿರೋದು ಭಾಳ ಇಷ್ಟ. ಗಿಡಗಳು ರೋಡಿಗೆ ಮಸ್ತ್ ಅನ್ನಿಸ್ತಾವೆ. ಹಿಂಗೆ ಹೊಂಟ್ರೆ ಗಾಡಿ ಆರಾಮ್ಸೆ ಹೋಗ್ಬೋದು, ಏನು ಟೆನ್ಷನ್ ಫೀಲ್ ಆಗಲ್ಲ. ಟೈರ್ಡ್ ಆಗಿನಪ್ಪ ಅಂತೇಳಿ. ಹಿಂಗಿದ್ರೆ ಏನಿರ್ತದೆ, ಬರೀ ಬಿಸಿಲು ಇರ್ತದೆ. ಈಗ ನೋಡ್ರಿ ಆಲ್ರೆಡಿ ನಿದ್ದೆ ಹೊಂಟದ ನನಗೆ. ಬಿಸ್ಲಾಗ ಹೊಡೆದು ಗಾಡಿ. ನಾ ಹೈಡ್ರೇಷನ್ ಬ್ಯಾಗ್ ತಂದಿಲ್ಲ, ಆಮೇಲೆ ಟೆಂಟ್ ತಂದಿಲ್ಲ. ಏನು ರೈಡ್ ಮಾಡತ್ತಿ ನನಗೆ ತಿಳಿಲ್ಲ. ಹೈಡ್ರೇಷನ್ ಬ್ಯಾಗ್ ತಂದ್ರೆ ನೀರು ಕುಡಿಬೋದು. ಈಗ ನೋಡಿದ್ರೆ ನೀಡಿ ಸಾಲತ್ತವ. ಅದು ಇರ್ಲೋ ಟೈಮಿಗೆ ಸ್ಪೆಷಲಿ ನಮಗೆ ಬೇಕು ಅನ್ನಿಸ್ತಾವ ಅಂತೀವಿ. ನಮ್ಮಲ್ಲಿ ಯಾವ್ದು ಇರ್ಲೋಡ ಅದು ಬೇಕು ಅನ್ನಿಸ್ತಿರ್ತವೆ. ಹಿಂಗೆ ಎಲ್ಲ ನಾವು ಯಾರ ಬಲ್ಲೋ ಏನೋ ಒಂದು ಸಾಮಾನು ನೋಡಿರ್ತೀವಿ, ಅದು ಸ್ಪೆಷಲಿ ನನಗಂತರ ಅದು ಇದು ನನಗೆ ಸಿಂಕ್ ಆಗೋದೇ ಹೇಳತ್ತೀನಿ ನಿಮಗೆ. ಹೆಂಗಾಗ್ತದೆ ಅಂತಂದ್ರೆ, ನನಗೆ ಈಗ ಯಾರು ಬಲ್ಲರ ಏನಾರು ಸಾಮಾನು ನೋಡಿನಂದ್ರೆ ಅದೊಂದು ತೊಗೋಬೇಕಂತ ಅನ್ನಿಸ್ತದೆ. ಬಟ್ ತೊಗೊಂಡ್ಮೇಲೆ ಅದ್ರದ್ದು ಯೂಸ್ ಏನು ತಗೋಬೇಕು ಏನಿಲ್ಲ ಏನು ಗೊತ್ತಿಲ್ಲ. ತೊಗೋಬೇಕು, ಮನೆಗೆ ಇಟ್ಕೋಬೇಕು ಅಷ್ಟೇ. ಹಿಂಗೆ ಮಾಡಿ ಎಷ್ಟೋ ರೊಕ್ಕ ಹಾಳು ಮಾಡ್ಕೊಂಡಿ ನಾವನ್ನ. ಕರೆಕ್ಟ್ ಅದ್ರದ್ದು ಉಪಯೋಗ ಗೊತ್ತಿತ್ತು ಮಾಡಿತ್ತಂದ್ರೆ ತೊಗೋಬೇಕು. ಯಾವುದೇ ಒಂದು ವಸ್ತುವಿನ ಮೇಲೆ ನಾವು ರೊಕ್ಕ ಹಾಕ್ತೀವಿ ಅಂತಂದ್ರೆ ಅದರದ್ದು ರೊಕ್ಕಕ್ಕೆ ಮೀರಿನೂ ನಾವು ಇದು ಮಾಡ್ಕೋಬೇಕಂತೀವಿ.
ಸೊ ನಾ ಅಲ್ಲಿ ಮೈಬೂಬ್ ನಗರ್ಲಿಂದ ಅಲ್ಲಿ ಸ್ವಲ್ಪ ಫಾಲ್ಟ್ ಆಯಿತು, ಅವರು ಬ್ರಿಡ್ಜ್ ಮೇಲೆ ಇರೋ ನಾ ತೆಳಗ್ಲಿಂದ ಬಂದೆ. ಅದು ಲಾಂಗ್ ಆಗ್ಲತ್ತಿತ್ತು ನಮಗೊಂದು 20 ಕಿಲೋಮೀಟ್ರ್, ಹಿಂಗಾದ್ರೆ ಒಂದು 20 ಕಿಲೋಮೀಟ್ರ್ ಸನಿ ಆಲತ್ತದ. ಸೊ ಹಂಗಾಗಿ ಹಿಂಗೆ ಹೊಂಟೀನಿ. ಅವ್ರಿಗೆ ಗೊತ್ತಾಗಿಲ್ಲ, ಹಿಂದಲೇ ಒಂದು ಕೇಸಿಂದ ಆ ಕಡೆ ಹೋಗ್ಬಿಟ್ರು ಅವರು. ನಾನು ವೇಟ್ ಮಾಡೋಷ್ಟು ಮಾಡಿದೆ, ಬರಲಿಲ್ಲ, ಹಂಗಾಗಿ ಬಂದುಬಿಟ್ಟೆ. ನೋಡಮ್ಮ ಅವ್ರು ಸಿಕ್ಕ ಮೇಲೆ ಈಗ ಮತ್ತೆಲ್ಲರೂ ಊಟಕ್ಕೆ ನಿಂದ್ರಿಸ್ಬೇಕು. ಊಟ ಇವತ್ತಿನ ರೈಡ್ನಾಗ ಸ್ಪೆಷಲ್ ಊಟ ಕಟ್ಟಿ ರೊಟ್ಟಿ, ಹಿಂಡಿ, ಮೊಸರು ತೋರಿಸ್ತೀನಿ ನಿಮಗೆ ಅಲ್ಲಿ ಹೋದ್ಮೇಲೆ. ಸೊ ಅಲ್ಲೇನು ಕಾಣತ್ತಲ್ಲ ಎದುರ ಅದೇ ಒಂದು ಘಾಟ್ ಸೆಕ್ಷನ್ದಾಗ ಈಗ ಹೋಗ್ಬೇಕು ನಾವು. ಇಲ್ಲಿಂದ ಇದು ನಲ್ಲಮಲ್ಲ ಫಾರೆಸ್ಟ್ ಸ್ಟಾರ್ಟ್ ಆಗ್ತದೆ. ನಲ್ಲಮಲ್ಲ ಫಾರೆಸ್ಟ್ ಪಾರ್ ಮಾಡಿ ಹೋದಾಗ ಸೆಂಟ್ರ್ನಾಗ ಶ್ರೀಶೈಲಂ ಅದ. ಸೊ ಇಲ್ಲಿಂದ ಇನ್ನೂ ಒಂದು 83 ಕಿಲೋಮೀಟ್ರ್ ತೋರಿಸ್ಲತ್ತದ ಶ್ರೀಶೈಲಮ್. ಸೊ ಮನ್ನನೂರು ಅಂತ ಬರ್ತದ, ಫಸ್ಟ್ ಅಲ್ಲೇ ಎಂಟ್ರಿ ಆಗ್ತದ. ಈಗ ಫಾರೆಸ್ಟ್ ಎಂಟ್ರಿ ಆಗ್ಬೇಕಾದ್ರೆ ಮನ್ನನೂರು ಬಲ್ಲಿ ಅವರು ಹೈವೇಗೆ ಬಂದು ಅಲ್ಲಿ ನಿಂತಾರೆ ನಮ್ಮ ಸಂಜೆ ಅವರೆಲ್ಲ. ಸೊ ನಾ ಅಲ್ಲಿಗೆ ಹೋಗ್ಬೇಕೀಗ. ಅವ್ರಿಗೆ ಒಂದು 80 ಕಿಲೋಮೀಟ್ರ್ 75 ಕಿಲೋಮೀಟ್ರ್ ತೋರಿಸ್ಲತ್ತದಂತ. ಅಲ್ಲಿಂದ ಇಲ್ಲಿ ಅವರಿಗೆ ನನಗೆ ಒಂದು 8 ಕಿಲೋಮೀಟ್ರ್ ಡಿಸ್ಟೆನ್ಸ್ ಅದ. ಶ್ರೀಶೈಲಮ್ದ ದರ್ಶನ ಮಾತ್ರ ಆರಾಮಾದ್ರೆ ಸಾಕಾಗ್ಯದ ನನಗೆ. ಯಾಕಂದ್ರೆ ಈಗ ಕ್ರೌಡ್ ಇರಲ್ಲ ಅಂತ ತಿಳ್ಕೊಂಡು ಕೇಸಿಂದ ಹೊಂಟೀವಿ. ಬಟ್ ಇರ್ಬೋದು, ಇರ್ದೇನೂ ಇರ್ಬೋದು. ಯಾಕಂದ್ರೆ ಈಗ ಆಲ್ರೆಡಿ ಎಲ್ಲರೂ ಶಿವಮಾಲೆ ಹಾಕ್ಯಾರ. ಸೊ ಅದು ಎಷ್ಟು ದಿನದ ಇರ್ತದೆ ನನಗೆ ಗೊತ್ತಿಲ್ಲ. ಬಟ್ ಹಂಗೆ ಏನಾರ ಇದ್ರೂ ಬರ್ಬೋದು ಅಂತೇಳಿ ಕೇಸಿಂದ ನಾ ಹಿಂಗೆ ಅನ್ಕೊಳತ್ತೀನಿ. ಕ್ರೌಡ್ ಏನಾರ ಇರ್ಬೋದು ಅಂತೇಳಿ. ಕ್ರೌಡ್ ಇರಲಿಲ್ಲ ಅಂದ್ರೆ ದರ್ಶನ ಜಲ್ದಿ ಆಗ್ತದೆ ಅಂತೇಳಿ ಅಷ್ಟೇ, ಮತ್ತೇನಿಲ್ಲ. ಇಲ್ಲಿ ಊರ್ದು ಜಾತ್ರೆ ಇದ್ದಂಗೆ ಕಾಣಿಸ್ತದೆ ಇಲ್ಲಿ. ಹಂಗಾಗಿ ಕೇಸಿಂದ ಎಷ್ಟು ಜನ ಇರಲಿ ಅದೆಲ್ಲ ಹತ್ತೀನಿ. ಶ್ರೀಶೈಲಂಗೆ ಎಷ್ಟು ಜನ ಹೋಲತ್ತಾರ ಅನ್ಕೊಂಡ ಫಸ್ಟಿಗೆ. ಅಚ್ಚಂಪೇಟ್ ರೋಡ್, ಅಚ್ಚಂಪೇಟ್ ರೋಡ್ ಇದು. ಇದು ಸೀದಾ ಅಲ್ಲಿ ಹೋಗಿ ಫಾರೆಸ್ಟ್ ಎಂಟ್ರಿ ಆಗಿ ಅಲ್ಲೇ ಫಾರೆಸ್ಟ್ ಎಂಟ್ರಿ ಆದಮೇಲೆ ರೈಟಿಗೆ ಯಾರಂತ ಅಲ್ಲಿ ಹೋಗಿ ಊಟ ಗೀಟ ಮುಗಿಸ್ಕೊಂಡು ಇನ್ನೂ ಒಂದು ನನಗೆ ಅನ್ಸೋ ಮಟ್ಟಿಗೆ ಒಂದು 70-75 ಕಿಲೋಮೀಟ್ರ್ ಉಳಿತದೆ. ಅಲ್ಲಿದು ಆರಾಮ್ಸೆ ಹೋಗ್ಬಿಡ್ತೀವಿ ಸಂಜೆ ತನಕ. ಒಂದು ಸ್ವಲ್ಪ ರೆಸ್ಟ್ ಅದು ಮಾಡ್ತೀವಿ, ಮಜಾ ಮಾಡ್ತೀವಿ. ಜರ ಭಾಳ ದಿನ ಆಯಿತು ಹೊರ ಬರಲಾರ್ದು, ರೈಡ್ ಮಾಡಲಾರ್ದು. ಸೊ ಸ್ವಲ್ಪ ಕ್ಯೂರಿಯಾಸಿಟಿ ಇರೇ ಇರ್ತದೆ. ಸೊ ಹಂಗಾಗಿ ನನಗೆ ಒಂದು ಸ್ವಲ್ಪ ಜಾಸ್ತಿನೇ ಕ್ಯೂರಿಯಾಸಿಟಿ ಅಂತ ತಿಳ್ಕೊರು. ಭಾಳ ದಿನ ಆಯಿತು ಹೊರ ಬರಲಾರ್ದು, ರೈಡ್ ಮಾಡಲಾರ್ದು. ಲಾಸ್ಟ್ ಕೇರಳ ಟ್ರಿಪ್ಪೇ ನಮ್ದು. ಅದಾದಮೇಲೆ ಯಾವ ರೈಡ್ಗಳು ಹೋಗಿಲ್ಲ, ಮಾಡಿಲ್ಲ. ಸೊ ಇದು ಫಾರೆಸ್ಟ್ ನೋಡ್ರಿ ಎಷ್ಟು ದೊಡ್ಡದದ. ಈ ಕಡೆಲಿಂದ ನೋಡಿದ್ರೆ ಈ ಕಡೆ ಸ್ಟಾರ್ಟ್ ಆದ, ಆ ಕಡೆ ಅಲ್ಲಿ ಪೂರ ಹಿಂಗೆ ರೌಂಡ್ ಅಪ್ನಾಗ ಕವರ್ ಆದಪ್ಲೆ ಕಾಣಿಸ್ತದ. ಬಟ್ ನೋಡ್ರಿ ಭಾಳ ದೊಡ್ಡದು ಫಾರೆಸ್ಟ್. ಸೊ ಇನ್ನೊಂದು ನಮ್ಮದು ಪುಷ್ಪ ಮೂವಿ ಏನದ ಅದು ಇಲ್ಲೇ ಶೂಟ್ ಆಗ್ಯದ ನಲ್ಲಮಲ್ಲ ಫಾರೆಸ್ಟ್ನಾಗೆ. ಅದು ಗಂಧದ ಕಟ್ಟಿಗೆ ಕಡೆ ಅಲ್ಲಿ ಅಂಥವೆಲ್ಲ ಶೂಟ್ ಮಾಡಿದ್ದೆಲ್ಲ ಇದೇ ಫಾರೆಸ್ಟ್ನಾಗೆ. ಆಮೇಲೆ ಅದು ಡ್ಯಾಮ್ ಸೀನ್ ಏನು ತೊಗೊಂಡ್ರಲ್ಲ ಅದು ಇದೇ ಶ್ರೀಶೈಲಂ ಡ್ಯಾಮ್ದೇ ಅದು ಸೀನು. ಸೊ ಅದೊಂದು ಪುಷ್ಪದು ಶೂಟಿಂಗ್ ಒಂದು ಆಗಿದ್ದು ಇದ್ರಾಗ. ಅಣ್ಣಾಮಲೈ ಫಾರೆಸ್ಟ್ ಅದಾದಮೇಲೆ ಈಗ ನಲ್ಲಮಲ್ಲ ಫಾರೆಸ್ಟ್ ಹೊಂಟೀವಿ. ಇಲ್ಲಿಂದ ಸ್ಟಾರ್ಟ್ ಆದವು ನೋಡ್ರಿ ಮಂಗಗಳು ಎಷ್ಟಾವ ರೋಡಿಗೆ ಗೋತಿಗಳು. ಇಲ್ಲೊಂದು ಜರ ಸ್ಲೋ ಮಾಡೋದೇ ಬೆಟ್ರು. ಸ್ಲೋ ಹೋದ್ರೆ ಒಳ್ಳೇದಿಲ್ಲ. ಯಾಕಂದ್ರೆ ಪಾಪ ಕೋತಿಗಳೆಲ್ಲ ರೋಡಿಗೆ ಇರ್ತಾವ. ಸೊ ಇದು ಏನದ ಸೇಮ್ ಅಣ್ಣಾಮಲೈ ಫಾರೆಸ್ಟ್ ಫೀಲೇ ಕೊಡ್ಲತ್ತದ. ಇವು ಟರ್ನಿಂಗು ಆಮೇಲೆ ಇಲ್ಲೇ ಅದ ನೋಡ್ರಿ ಈಗ ರೋಡ್. ಅಲ್ಲಿಂದ ಕಾರ್ ಹೊಂಟದ, ಮಸ್ತ್ ಅನ್ಸ್ಲದು. ಹೈದ್ರಾಬಾದ್ 129 ಕಿಲೋಮೀಟ್ರ್. ಸೇವ್ ಟೈಗರ್ಸ್. ಓಹೋ ಸೊ ಹಿಂಗೆ ಬಂದಿರ್ತಾರೆ ಅವ್ರು ಹೈದ್ರಾಬಾದ್ಲಿಂದ ಬರೋರು. ಇದೇ ರೂಟಿಗೆ ಬಂದಿರ್ತಾರೆ ನಮ್ಮ ಸಂಜೆವರೆಲ್ಲ. ಸೊ ಇಲ್ಲೊಂದು ಮಣ್ಣನೂರು ಅಂತೇಳಿ ಕೇಸಿಂದ ಇಲ್ಲಿಂದ ಎಂಟ್ರಿ ಅದಲ್ಲಿ ಚೆಕ್ ಪೋಸ್ಟ್ ಕಾಣತ್ತದಲ್ಲ. ಸೊ ಅಲ್ಲಿಂದ ಆದ್ಮೇಲೆ ಈಗ ಸೀದಾ ಬಂದು ಸೊ ಅಲ್ಲಿಂದ ಬಂದು ಸೀದಾ ಇಲ್ಲಿ ಸೈಡಿಗೆ ಕುಂತಾರ. ಇಲ್ಲೇ ಬಂದು ಸಿಕ್ಕ ಮತ್ತು ಸೊ ಇಲ್ಲಿಂದ ಮತ್ತು ಇನ್ನೊಂದು 75 ಕಿಲೋಮೀಟರ್ಸು. ಸೊ ಇಲ್ಲಿ ಮಣ್ಣನೂರು ಅಂತೇಳಿ ಏನದ ಅಲ್ಲಿ ಒಂದು ಸ್ವಲ್ಪ ಮೊಸರು ಅದು ತೊಗೊಂಡೆವು. ಯಾಕಂದ್ರೆ ಮನೇಲಿಂತ ಊಟ ತಂದೀವಿ ಅಂತ ಹೇಳ್ದವಲ್ಲ. ಸೊ ಹಂಗಾಗಿ ಹೊರಗೆ ಉಣ್ಬಾರ್ದು ಅಂತ ಡಿಸೈಡ್ ಮಾಡೀವಿ. ಅಂದ್ರೂ ಆತಿರ್ತಾವ. ನಾಷ್ಟ ಮುಂಜಾನೆ ಹೊರಗೆ ಮಾಡಿದೆವು. ಇಲ್ಲಿ ರೂಮ್ಗಳು ಟೈಪ್ ಮಾಡ್ರಿ ಸಣ್ಣ ಇವೇನು ರೂಮ್ ಅವ ಏನವ ಗೊತ್ತಾಗಲ್ಲ. ಅದ ಮಸ್ತ್ ಮಾಡ್ಯಾರ ಅದೆಲ್ಲ. ರಾತ್ರಿ ಸಿಸ್ಟಮೆಟಿಕ್ನಾಗ ಇರ್ಲಕ್ಕ ರೂಮೇ ಅವು ರೆಸ್ಟೋರೆಂಟ್ ಟೈಪ್ ಅದ. ರೂಮ್ಗಳೇ ಈ ಥರ ಮಾಡ್ರಿ. ಎಷ್ಟು ಬಾರಿ ಕಾಣತ್ತ ನೋಡ್ರಿ. ಮಸ್ತ್ ಅದ.
ಟೆನ್ಷನ್ ಇಲ್ಲ. ರಾತ್ರಿ ಮಕ್ಕೋ ಪೂರ್ತಿಯಾಕ ಏನೇನದ ಒಳಗೆ ಅಂದ್ರೂ ಬಾತ್ರೂಮ್ ಗೀತ್ರೂಮ್ ಎಲ್ಲ ಇರ್ತದೆ ಆಲ್ಮೋಸ್ಟ್ ಅಲ್ಲ. ಮಸ್ತ್ ಮಾಡ್ರಿ ರೂಮ್ಗಳು. ಸೊ ಇದು ಮಣ್ಣನೂರ್ಲಿಂದ ಸ್ವಲ್ಪ ಮುಂದೆ ಬಂದು ಮನೇಲಿಂತ ಏನು ಊಟ ತಂದೀವಿ ಅಂತ ಹೇಳಿವಲ್ಲ, ಇಲ್ಲೇ ಒಂದು ಗಿಡ ಹಾಕೊಂಡತ್ತ ತಣ್ಣಗೆ. ಸೊ ಇಲ್ಲೇ ನಮ್ಮ ಸಂಜು ಜರ ಹಾಸ್ಲಾಗ ತಂದಾನ. ಹಾಸಿ ಇಲ್ಲೇ ಊಟ ಗಿಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಇಲ್ಲಿಂದ ಬಿಡ್ತೀವಿ. ಮನೇಲಿಂದ ರೊಟ್ಟಿ ಅದು ತೊಗೊಂಬಂದಾರ. ಅನ್ನ ಒಂದು ಸ್ವಲ್ಪ ಇಲ್ಲೇ ತೊಗೊಂಡೆವು, ಮೊಸರು ಒಂದು ಜರ ಇಲ್ಲೇ ತೊಗೊಂಡೆವು. ಈ ಶಿಸ್ತು ಬಾರಿಸಿ ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಹೋಗೋದಿಲ್ಲ. A few minutes later. ಸೊ ಈಗ ಟೈಮ್ ಎಷ್ಟಾಗ್ಯದ ಅಂದ್ರೆ 5:21. ಈಗ ಬಿಡ್ಲತ್ತೀವಿ. ಇಲ್ಲಿ 1 ಗಂಟೆ ಹಂಗೆ ರೆಸ್ಟ್ ಮಾಡಿದೆ ಊಟ ಗಿಟ ಮಾಡಿ. ಸೊ ಇಲ್ಲೆಲ್ಲ ಕ್ಲೀನ್ ಇಟ್ಟು ನಾವೇನೂ ಪೇಪರ್ ಹಾಕಿಲ್ಲ, ಅವೆಲ್ಲ ಮೊದಲೇನೋ ಮತ್ತು ನಾವು ಹಾಕಿವಿ ಅಂದ್ಕೊಂಡ್ರಿಗಿನ. ಸೊ ಇಲ್ಲಿಂದ ಈಗ ಬಿಡ್ಲತ್ತೀವಿ 5:21. ಲೆಟ್ಸ್ ಗೋ. ಸೊ ಇಲ್ಲೇ ಎಂಟ್ರೆನ್ಸ್, ಇಲ್ಲಿಂದ ನಮಗೆ ಬಿಡ್ತಾರೆ. ಸೊ ಟೈಮಿಂಗ್ ಏನೇನದ ಏನೇನಿಲ್ಲ ಹೇಳ್ತೀನಿ ನಿಮಗೀಗ. ಸೊ ಗಾಡಿಗಳು ನೋಡ್ರಿ ಎಷ್ಟು ಗನ ಕ್ಯೂ ನಿಂತವ ಎಂಟ್ರಿ ತಗೋ ಸಲಿಂದ. ಫಾರೆಸ್ಟ್ ಹೆಸರು ಅಮರಾಬಾದ್ ಟೈಗರ್ ರಿಸರ್ವ್ ಅಂತೇಳಿ. ಸೊ ನೆಕ್ಸ್ಟ್ 60 ಕಿಲೋಮೀಟ್ರ್ ಡೀರ್ ಕ್ರಾಸಿಂಗ್. 60 ಕಿಲೋಮೀಟ್ರ್ ಇದ್ದಂಗೆ ಅದು ಟೋಟಲು. ಇಟ್ಸ್ ಮೈ ಟೆರಿಟರಿ, ಡೋಂಟ್ ಸ್ಟಾಪ್ ಯುವರ್ ವೆಹಿಕಲ್. ಇದು ಅದರದೇ ಸಾಮ್ರಾಜ್ಯ. ಇಲ್ಲಿ ಎಲ್ಲಿ ನಿಂದಿರಬಾರ್ದು, ಸುಮ್ಮನೆ ಹಂಗೆ ರನ್ನಿಂಗ್ದಾಗ ಇರಬೇಕು. ಜಾಸ್ತಿ ನಾಟಕ ಮಾಡಬಾರ್ದು ಫಾರೆಸ್ಟ್ನಾಗ. ಎಲ್ಲಿ ಗಾಡಿ ನಿಂದ್ರಲಾಕೆ ಹೋಗ್ಬಾರ್ದು, ಏನಾದ ಕಂಟಿನ್ಯೂ ರೈಡ್ ಇರಲೇಬೇಕು. ಆಮೇಲೆ ಸ್ಪೀಡು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಅಡ್ಡಾತಿಡಿ ಸ್ಪೀಡ್ ಹೊಡೆಪ್ಲೇನೂ ಇಲ್ಲ. ಏನಂತಾರೆ, ಕೋತಿಗಳಿಗೂ ಏನೂ ತಿನ್ನಿಸ್ಬೇಡ್ರಿ ಅಂತಂದು ಕೇಸಿಂದ ಹಾಕ್ಯಾರ. ಅದು ಒಂದು ಒಳ್ಳೇದೇ. ಯಾಕಂತಂದ್ರೆ ಈಗ ಭಾಳಷ್ಟು ಜನಕ್ಕೆ ಅದೊಂದು ಶೋಕಿ ಆಗಿಬಿಟ್ಟದ. ಮೊನ್ನೆ ನಾ ಒಂದು ರೀಲ್ಸ್ನ ನೋಡಿದ್ದೆ, ಕೋತಿಗಳಿಗೆ ಏನು ಸಿಕ್ಕಿದೆ ತಿಲ್ಲ ಕೊಡ್ತಾರೆ. ಅದಕ್ಕೇನು ಡೈಜೆಷನ್ ಆಗ್ತದೆ ಏನಿಲ್ಲ ಏನೂ ತಿಳ್ಕೊಲ್ಲ. ಹಿಂಗೆ ಕುಂತಿರ್ತಾವೆ ಕೋತಿಗಳು ರೋಡಿಗೆ, ಅವು ಕರೆದು ಬಿಸ್ಕಿಟ್ ಕೊಡೋದು, ಇಲ್ಲ ಅವ್ರ ಬಲ್ಲಿ ತಿಲ್ಲಕ್ಕೆ ಏನಾರ ಐಟಮ್ ಇದ್ರು ಕೊಡೋದು ಅಂತ ಮಾಡ್ತಾರೆ. ಸೊ ಅದು ಮಾಡಬಾರ್ದು. ಯಾಕಂತಂದ್ರೆ ಮೊನ್ನೆ ಬಿಸ್ಕಿಟ್ ಭಾಳಷ್ಟು ಜನ ಬಿಸ್ಕಿಟ್ ಹಾಕ್ತಾರಂತ ತಿಳ್ಕೊರಿ. ನಾಯಿಗಳಿಗೆ ಅಲ್ಲಿ ಕೋತಿಗಳಿಗೆ ಯಾವುದೇ ಒಂದು ಪ್ರಾಣಿಗಳಿಗೆ ಬಿಸ್ಕಿಟ್ ಹಾಕೋದ್ರಲ್ಲ ಅಂತ ಅದು ಮೈದಾ ಒಂದು ಕಂಟೆಂಟ್ ಇರ್ತದೆ ಅಂತಂದ್ರೆ ಜಾಸ್ತಿ. ಸೊ ಮೈದಾ ಹಿಟ್ಲೆ ಮಾಡೋ ಸಲಿಂದ ಡೈಜೆಷನ್ ಬರೋಬರಾಗಲ್ಲ. ನಾವು ಉಲ್ಟಾ ಅದಕ್ಕೇನು ನಾವು ನಮ್ಮದು ಒಂದು ಇದರ್ಲಿಂತ ಊಟ ಕೊಡ್ಲತ್ತೀವಿ ಅಂತೇಳಿ ನಾವು ಏನು ಅನ್ಕೊಂಡು ಕೇಸಿಂದ ಕೊಡ್ಲತ್ತೀವಲ್ಲ, ಅದು ಆ್ಯಕ್ಚುಲಿ ರಾಂಗ್. ಅದು ಯಾವುದೇ ರೀತಿ ಒಳ್ಳೇದಾಗಲ್ಲ ಅದರ್ಲಿಂತ. ಅದು ತಿಂದ ಕೇಸಿಂದ ನಮ್ಮ ಮನುಷ್ಯರೇ ತಿಂದ್ರೇ ಇದಾಗಲ್ಲ ಅದು. ಮತ್ತು ಪ್ರಾಣಿಗಳಿಗೆ ಕೊಟ್ಟರೆ ಒಳ್ಳೇದಾಗ್ತದ ಏನಿಲ್ಲ. ಅಂಥವೆಲ್ಲ ತಿನ್ನಕ್ಕೆ ಕೊಡ್ಲಕ್ಕೆ ಹೋಗ್ಬೇಡ್ರಿ. ಅವೆಲ್ಲ ಇಲ್ಲಿ ಕಾಡದ, ಅವ್ರದ್ದೇ ಸಾಮ್ರಾಜ್ಯ ಅದ. ಅವ್ರು ಏನು ಬೇಕೋ ಅದು ತಿನ್ಕೋತಾವೆ, ಇಲ್ಲಿ ಆರಾಮ್ಸೆ ಇರ್ತಾವೆ. ಅವಕ್ಕೇನು ಡಿಸ್ಟರ್ಬ್ ಮಾಡೋದಿಲ್ಲ. ಅವ್ರ ಒಂದು ಸಾಮ್ರಾಜ್ಯದಿಂದ ನಾವು ಪಾರಾಗೋದಿರ್ತದೆ, ಆರಾಮ್ಸೆ ಆಗಬೇಕು. ಇಲ್ಲಿ ನಿಂತಾರ ನೋಡ್ರಿ, ಈಗ ಅಲ್ಲಿ ಅಷ್ಟು ಚಂದ ಹಾಕ್ಯಾರ ಅಂದ್ರೂ ನಿಂತಾರ. ಇಲ್ಲಿ ಏನೀಗ ಇಲ್ಲಿ ಬಾಟ್ಲಿ ತೊಗೊಂಡು ಹೋಗ್ಲತ್ತಾನ. ಇದು ಫಾರೆಸ್ಟ್ ಏರಿಯಾದಾಗ ಇವ ಬಾಟ್ಲಿ ತೊಗೊಂಡೋತಾನ. ಎಲ್ಲಿ ಅಲ್ಲೇ ಮುಗಿಸ್ಕೊಂಬರ್ಬೇಕು ಹೊರಗೆ ಎಲ್ಲ ಹಸು. ಇಲ್ಲಿ ಬಂದ ಕೇಸಿಂದ ನಿಂದಿರಿಸಿ ಮಾಡಿ ಹೋದ್ರೆ ಏನಿದು ಟೈಗರ್ ರಿಸರ್ವ್ ಅದಿದೆ. ಇದಕ್ಕೆ ಬಂದಿನ ಜೂಕ್ ನೋಡ್ಲಕ್ಕಂತ ಹೋದಾರೆ ಇವರು. ಜೂ ಅಲ್ಲಿದು ಕಾಡು ಇದು. ಕಾಡ್ನಾಗ ಹೆಂಗಿರ್ಬೇಕು ಹಂಗೆ ಇರ್ಬೇಕು, ಜೂದಾಗ ಹೆಂಗಿರ್ಬೇಕು ಹಂಗೆ ಇರ್ಬೇಕು. ಸೊ ಬೋರ್ಡ್ನಾಗ ಶ್ರೀಶೈಲಂ 72 ಅದ, ನನ್ನ ಬಲ್ಲಿ 69 ತೋರ್ಸ್ಲತ್ತದ. ಇರ್ತದೆ ಹೆಚ್ಚಕಮ್ಮ ಆತಿರ್ತಾವೆ, ಏನಾಗಲ್ಲ. ಸೊ ಫಾರೆಸ್ಟ್ ಇದು ಅಣ್ಣಾಮಲೈ ಫಾರೆಸ್ಟ್ಗಿನ ನನಗೆ ಒಂದು ಜರ ನೀಟ್ ಅನ್ಸ್ಲತ್ತದ. ಯಾಕಂತಂದ್ರೆ ಅಲ್ಲೆಲ್ಲ ನಾವು ನೋಡಿವಲ್ಲ, ರೋಡ್ ಅಡ್ಡ ಹತ್ತಿಡ ಪೂರ ಹೆಂಗಂದ್ರೆ ಹಂಗೆ. ಈಗಲೂ ರೋಡ್ ಇಲ್ಲಿನೂ ರೋಡ್ ಆಗಿರ್ಬೋದು ಹೊಸ್ದಾಗಿ, ಬಟ್ ರೋಡ್ ನೀಟ್ ಅದ. ಆಮೇಲೆ ಏಕ್ದಮ್ ಕ್ಲೀನ್ ಅದ ರೋಡ್, ಸಾಫ್ನೂ ಅಷ್ಟೇ ಅದ, ಮಸ್ತ್ ಅದ ರೋಡು. ಸೊ ನೋಡಮ್ರಿನ ಏನೇನು ಕಾಣಿಸ್ತಾವೆ ಏನೇನಿಲ್ಲ ನಮ್ಮ ಕಿಸ್ಮತ್ತಿಗೆ. ಅಣ್ಣಾಮಲೈ ಫಾರೆಸ್ಟ್ನಾಗ ಏನೋ ಅದೃಷ್ಟ ಮಾಡೋದರ ಸೀದಾ ಫಸ್ಟಿಗೆ ಆನಿದೆ ಆಗಿತ್ತು ದರ್ಶನ. ಬಟ್ ಇಲ್ಲಿ ಗೊತ್ತಿಲ್ಲ, ನೋಡಮ್ಮಂತ ಬರ್ರಿ ಹೋಗಮ್ರಿ. ನಾ ಅಂತೂ ಆಲ್ಮೋಸ್ಟ್ ಆಲ್ ಫಾರೆಸ್ಟ್ ಏರಿಯಾದಾಗ, ಆಮೇಲೆ ಒಂದು ಸ್ವಲ್ಪ ನೇಚರ್ ಇರೋ ಜಾಗಗಳದಾಗೆಲ್ಲ ವೇಣ್ ಗ್ಲಾಸ್ ಓಪನ್ ಮಾಡಿ ಹೊಡಿತೀನಿ ಗಾಡಿ ಆಲ್ಮೋಸ್ಟ್ ಆಲ್. ಯಾಕಂತಂದ್ರೆ ಇಂಥ ಜಾಗದಾಗೆ ನಮಗೆ ಒಂದು ಜರ ಏನಂತಾರೆ ಶುದ್ಧ ಗಾಳಿ ಸಿಗ್ತದೆ ಅಂತ ತಿಳ್ಕೊರಿ. ಎಲ್ಲೇನೂ ಮಿಸ್ ಮಾಡ್ಕೊಂಡು ಹೋದ್ರೆ ಚಂದ ಅನ್ಸಲ್ಲ. ಸೊ ಓಪನ್ ಮಾಡಿ ವಿಂಡ್ ಗ್ಲಾಸ್ ಆರಾಮ್ಸೆ ಹೋಗೋದು, ಒಂದೇ ಸ್ಪೀಡ್ ಮೇಂಟೈನ್ ಮಾಡಿಕೊಂಡು. ಸೊ ಮಸ್ತದ ಕ್ಲೈಮೇಟ್. ಹಿಂಗೆ ಇರ್ಬೇಕು. ಸಂಜೆಗೆ ಬಂದೇ ಚಂದ ಮಾಡೀವಿ ನಾವು. ಮಧ್ಯಾಹ್ನ ಬಂದ್ರೆ ಅಷ್ಟು ಇದು ಅನಿಸ್ತಿರ್ಲಿಲ್ಲ. ಈಗ ಕೂಲ್ ಅನ್ಸ್ಲತ್ತದ ಏಕ್ದಮ್. ನೋಡ್ರಿ ಕೋತಿಗಳು ಹೆಂಗೆ ಕುಂತಾವ ರೋಡಿಗೆ. ಇವನು ಕೋತಿಗಳದ್ದು ಹೆಂಗಿರ್ತಂದ್ರೆ ಇವರೆಲ್ಲ ಊಟ ಏನರ ಕೊಟ್ಟು ರೊಟ್ಟಿ ಹಾಕಿರ್ತಾರೆ. ಸೊ ಹಂಗಾಗಿ ಕೇಸಿಂದ ಇವೆಲ್ಲ ಏನು ಮಾಡ್ತಾವ, ರೋಡಿಗೆ ಬಂದು ಕೂಡ್ತಾವ, ಏನರ ಕೊಡ್ತಾರೆ ಊಟ ಅಂತೇಳಿ.
ಸೀನ್ ಮಾತ್ರ ಅಲ್ಟಿಮೇಟ್ ಅದ. ವಿಡಿಯೋ ಅಲ್ಲಿ ಫೋಟೋ ಅಲ್ಲಿ ಭಾರಿ ಮಾಡ್ಬೋದು. ಇಲ್ಲಿ ನೋಡ್ರಿ ಈಗ ಎಲ್ಲ ನಡ್ಕೊಂಡು ಹೊಂಟ್ರ, ಪಾದಯಾತ್ರೆ ಮಾಡ್ಲತ್ತಾರಲ್ಲ, ಮಾಲ ಹಾಕಿದ್ರಲ್ಲ ಪಾದಯಾತ್ರೆ ಮಾಡ್ಲತ್ತಾರ. ಈಗ ಬೇರೆ ದಾರಿ ಇಲ್ಲ ಈ ಕಡೆ ನನಗನ್ಸೋ ಮಟ್ಟಿಗೆ ಹೋಗ್ಲಕ್ಕೆ, ಹಂಗಾಗಿ ಫಾರೆಸ್ಟ್ನಾಗಿಂದೇ ಬರ್ಬೇಕಾಗ್ತದೇನೋ ನನಗನ್ಸೋ ಮಟ್ಟಿಗೆ. ಮುಂಜಾನೆ ಹಂಗೆ ಬಿಟ್ಟಿರ್ತಾರ ಅವರಲ್ಲಿ. ಇದು ಫಾರೆಸ್ಟ್ ತಿರ್ಗಾಡ್ಕೊಂಡು ಬರತ್ತಾನ ಮಾಡ್ಕೊಂಡು ಹೊಂಟ್ರ ಎಲ್ಲರು. ಸೊ ಟೈಮ್ 6 ಆಯಿತು, ಕತ್ತಲತ್ತದ. ಈ ಸೈಡ್ ನೋಡ್ರಿ ಫುಲ್ ಹೆಂಗದ ಡೀಪ್, ಅಲ್ಲೆಲ್ಲ ಮ್ಯಾಲೆಲ್ಲ ಫಾಗ. ಯಾವ ಗುಡ್ಡ ತಿರುಗಾಡಿ ಬಂದೀವಿ ನಮಗೆ ಗೊತ್ತಾಗಲ್ಲ. ಊಟ ಮಾಡಿ ರೆಸ್ಟ್ ಮಾಡಬಾರ್ದಾಗಿತ್ತು, ನಾವು ರೆಸ್ಟ್ ಮಾಡಿ ಸಲಕ್ಕೆ ಟೈಮ್ ಆಯಿತು, ಇಲ್ಲಾಂದ್ರೆ ಬೆಳಕಿದ್ದಾಗೆ ಬರ್ತಿದ್ದವು. ಸೊ ಮುಗೀತು ನೋಡ್ರಿ ಇಲ್ಲಿಗೆ. ಇದು ಚೆಕ್ ಪೋಸ್ಟ್ ಎಕ್ಸಿಟು. ಸೊ ಈ ಎಕ್ಸಿಟಿಂದ ಎಕ್ಸಿಟ್ ಆದೆವು. ಚಳಿಗೆ ನನ್ನ ಕಿವಿ ಎರಡು ಬಂದಾಗ ಈಗ ಸದ್ಯಕ್ಕೆ. ನಾವೇನು ಅದು ಡ್ಯಾಮಿನ ಬಗ್ಗೆ ಹೇಳತ್ತಿದ್ದೆ, ವ್ಯೂ ಪಾಯಿಂಟು ಅದು ಇಲ್ಲೇ ಅದ ನೋಡ್ರಿ. ಬಟ್ ನೀರೆಲ್ಲ ಬಂದ್ ಮಾಡ್ದಂಗೆ ಕಾಣಿಸ್ತಾರೆ, ನೀರು ಬಿಟ್ಟಿಲ್ಲ. ಸೊ ಮೊನ್ನೆ ಮಲ್ಲಣ್ಣವ್ರು ಬಂದಾಗ ಇದ್ದು ಅನ್ನಿಸ್ತು, ನೀರು ಓಪನ್ ಇತ್ತೇನದು. ಇದೊಂದು ವ್ಯೂ ಪಾಯಿಂಟ್ ಇಲ್ಲಿ ಬಂದವ್ರಿಗೆ. ಇಲ್ಲಿಂದ 18 ಕಿಲೋಮೀಟ್ರ್ ಅದು ಶ್ರೀಶೈಲಮ್. ಬಟ್ ಏನಾಗ್ತದೆ ನಾಳೆಗೆ ಮುಂಜಾನೆ ನೋಡಮ್ರಿ. ಆಯ್ತಂದ್ರೆ ಬರ್ತೀನಿ ನಾಳೆ ಮುಂಜಾನೆ. ಸೊ ಈಗ ನಂದೀಶ್ವರನ ಒಂದು ಇದಕ್ಕೆ ಬಂದೀವಿ. ಇಲ್ಲೆಲ್ಲ ಬೆಡ್ಗಳು ಕೊಡ್ತಾರಂತ, 100 ರೂಪೀಸಿಗೆಲ್ಲ ಬೆಡ್ ಸಿಕ್ಕವ ಮಕ್ಕೋಸಲಿಂದ. ಸೊ ಈ ರೀತಿಯ ಫುಲ್ ದೊಡ್ಡ ನಿಮಗೆ ಗೋದಾಮ್ ಅಪ್ಲೆ ಇರ್ತದೆ. ಇದ್ರೊಳಗೆ ಆ ಸೈಡ್ ನೆಲ ಮೇಲೆ ಮಕ್ಕೋರಿಗೆ 50 ರೂಪೀಸು, ಇಲ್ಲಿ ಮಂಚ ಮೇಲೆ ಮಕ್ಕೋರಿಗೆ 100 ರೂಪೀಸು. ಸೊ ಅವರೇ ಹೊಚ್ಕೊಳಕ್ಕೆ ಹಸುರ ಕೊಡ್ತಾರೆ. ಫಿರ್ ಭೀ ನಾವು ಮನೇಲಿಂದ ತಂದೀವಿ, ಒಂಚರ ಹೊಚ್ಕೋದು ಮಕ್ಕೊಂಬಿಡ್ತೀವಿ. ಆಮೇಲೆ ನಂದು ಇಲ್ಲಿ ಎಲ್ಲ ಸಂಸಾರ ಇಲ್ಲಿ ಆ ತಳಗೆ ನಮ್ದು ಏನಂತಾರೆ ಟಾಪ್ ಬಾಕ್ಸ್ ಅದೆಲ್ಲ ಬಿಚ್ಕೊಂಡು ಬಂದೀನಿ. ಇದು ಆ್ಯಕ್ಚುಲಿ ಈ ಟೈಪ್ ಲಾಕರ್ಗಳು ಕೊಡ್ತಾರೆ ನಿಮಗೆ. ಇಲ್ಲಿ ಬಂದ್ರೆ ಈ ಲಾಕರ್ಗಳಿಗೆ ಸಪ್ರೇಟ್ 20 ರೂಪೀಸ್ ಪೇ ಮಾಡಬೇಕು. ಅದು ಲಾಕರ್ನಾಗ ಇಡಲ್ಲ ಅಂಥೇಳಿ ಇಲ್ಲಿ ತಂದಿನ ಮಂಚದ ತಳಗೆ ಇಟ್ಕೊಂಡು ಮಕ್ಕೊಂಬಿಡೋದು. ಆಮೇಲೆ ಏನದ ನಾಳೆ ಮುಂಜಾನೆ ಹೋಗೋ ಟೈಮಿಗೆ ತಗೊಂಡು ಹೋಗೋದು ಅಷ್ಟೇ. ಈಗ ಮಕ್ಕೋತೀವಿ, ಮುಂಜಾನೆ ಲಾಕ್ ಕಂಟಿನ್ಯೂ ಮಾಡ್ತೀನಿ, ಭಾಳ ಟೈರ್ಡ್ ಆಗ್ಯದ. ಸೊ ಎಲ್ರಿಗೂ ಗುಡ್ ನೈಟ್, ಬಾಯ್. ಕನ್ನಡ 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 ನನ್ನ